ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫಸ್ಟ್ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಶೇಂಗಾ ಬೀಜ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಹುರಿಯೋಣ, ಎಲ್ಲ ಬೇಗ ಸೀದೋಗ್ಬಿಡುತ್ತೆ. ಈಗ ಎಲ್ಲರ ಮನೆಯಲ್ಲೂ ಶುರುವಾಗಿರುತ್ತೆ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ನು. ಯಾರಾದರೂ ಹೊಸ್ದಾಗಿ ಅಡುಗೆ ಕಲಿತಾ ಇದ್ದರೆ ಅಂಥವ್ರಿಗಂತೂ ಈಸಿ ಆಗುತ್ತೆ. ಇದೇನು ಈಸಿ ಇದೆ ಮಾಡ್ಬೋದಲ್ಲ ಅಂದ್ಕೊಂಡಿದ್ರ, ಬಟ್ ಸಂಕ್ರಾಂತಿ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ಹೇಗೆ ಮಾಡೋದಂತ ನೋಡೋಣ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಮಾತ್ರ ಮರಿಬೇಡಿ. ನೀವು ಇದೇ ರೀತಿಯ ವಿಡಿಯೋ ನೋಡಿ ಲೈಕು ಕಾಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದರೆ ನಾನು ಇದೇ ರೀತಿ ಹೊಸ ಹೊಸ ರೆಸಿಪಿ ಹಾಕ್ತಾ ಇರ್ತೀನಿ. ಇದು ಚೆನ್ನಾಗಿ ಹುರ್ಕೊಳ್ಳೋಣ ಶೇಂಗಾ ಬೀಜನ. ಬೇಗ ಹುರಿದ್ರೆ ಅದು ಸಿಗುತ್ತೆ, ಕೆಲವೊಂದು ಆಗುತ್ತೆ ಕೆಲವೊಂದು ಆಗಲ್ಲ. ಹಂಗಾಗಿ ಲೋ ಫ್ಲೇಮಲ್ಲಿ ಹುರಿದ್ರೆ ನೀಟಾಗಿ ಇವನ್ ಎಲ್ಲ ಕಡೆಗೂ ಚೆನ್ನಾಗಿ ಹುರಿಯುತ್ತೆ ಶೇಂಗಾ ಬೀಜ ಕೂಡ. ನಿಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಇವಾಗೇನೆಲ್ಲ ರೆಡಿನೇ ಸಿಗುತ್ತೆ, ಬಟ್ ಮನೇಲೇ ಮಾಡಿ ನೋಡಿ, ಅದ್ರ ಖುಷಿನೇ ಬೇರೆ ಇರುತ್ತೆ. ನೀವು ಹೊರಗಡೆ ದುಡ್ಡು ಕೊಟ್ಟರೆ ಏನು ಸಿಗಲ್ಲ ಹೇಳಿ, ಎಲ್ಲದನ್ನೂ ಸಿಗುತ್ತೆ. ಹಬ್ಬ ಅಂದ ತಕ್ಷಣ ಮನೇಲೇ ಮಾಡಿ ಪ್ರಿಪ್ರೇಷನ್ ಮಾಡಿ ಮಾಡೋದು ಎಷ್ಟು ಖುಷಿ ಅಲ್ವಾ. ಯಾರ್ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಆಗಿದೆ, ಇದು ಆಲ್ಮೋಸ್ಟ್. ಇನ್ನೊಂದೆರಡು ನಿಮಿಷ. ಬೆಳಗ್ಗೆ ಎದ್ದು ರಂಗೋಲಿ ಹಾಕೋದು, ಅದಕ್ಕೆ ಬಣ್ಣ ತುಂಬೋದು ಎಷ್ಟು ಖುಷಿ ಅಲ್ವಾ. ಹಬ್ಬದ ದಿನ ಈ ಥರ ಎಲ್ಲ ಇದ್ದರೆ, ಅದರಲ್ಲೂ ಮನೇಲಿ ಹೆಣ್ಮಕ್ಳಿದ್ರು ಅಂತೂ ಇನ್ನೂ ಖುಷಿನೇ. ಎಳ್ಳು ಬೆಲ್ಲ ಬೀರೋದು, ಅವರು ಡ್ರೆಸ್ ಮಾಡ್ಕೊಳ್ಳೋದು. ಇದಾಗಿದೆ. ಇದು ತಣ್ಣಗಾದ್ಮೇಲೆ ಸಿಪ್ಪೆನೆಲ್ಲ ತೆಗ್ದುಬಿಡೋಣ. ಒಣ ಕೊಬ್ಬರಿ, ಇದು ಕೂಡ ಸಿಪ್ಪೆ ತಕ್ಕೊಂಡಿದ್ದೀನಿ. ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ಳೋಣ ಇದನ್ನು. ಈ ಥರ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಳ್ಳೋಣ. ಜಾಸ್ತಿನೂ ದಪ್ಪ ಬೇಡ, ತೀರಾ ಸಣ್ಣದು ಬೇಡ, ಮೀಡಿಯಮಲ್ಲಿ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಈ ಸೈಜಲ್ಲಿ ಇದ್ರೆ ಆಯಿತು. ಕೊಬ್ಬರಿ ಕೂಡ ರೆಡಿಯಾಗಿದೆ, ಒಣ ಕೊಬ್ಬರಿ. ಬೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಳ್ಳು ಕೂಡ ಹುರಿದಿದ್ದು, ಅದು ಕೂಡ ರೆಡಿಯಾಗಿದೆ. ಎಲ್ಲ ವೀಡಿಯೋ ಸ್ಕಿಪ್ ಆಗಿದೆ. ಇವಾಗ ಕಡಲೆಕಾಯಿ ಬೀಜ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಕಡಲೆ, ಬೆಲ್ಲ,
ಬಿಳಿ ಎಳ್ಳು, ಇದು ಕೂಡ ಹುರಿದು ರೆಡಿ ಮಾಡಿ ಇಟ್ಕೊಂಡಿರೋದು. ಅದು ವಿಡಿಯೋ ಸ್ಕಿಪ್ ಆಗಿದೆ, ವಿಡಿಯೋ ಮಾಡೋಕ್ಕಾಗಿಲ್ಲ. ಒಣ ಕೊಬ್ಬರಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಳ್ಳು ಬೆಲ್ಲ ರೆಡಿ ಆಗೋಗುತ್ತೆ. ಇನ್ನು ಪ್ಯಾಕಿಂಗ್ ಮಾಡೋದೊಂದೇ ಬಾಕಿ ಇರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ. Thank you for watching the video.